ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2-3 ದಿವಸ ಆಯ್ತು ನಾನು ವಿಡಿಯೋ ಹಾಕಿದ್ದಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕಾಗಿ ನಾನು ಇವತ್ತು ಭಾಳ ದಿವಸ ಬಿಡೋದು ಬೇಡ ಅಂತೇಳಿ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ಮತ್ತು ತುಂಬ ಜನ ಕೇಳಿದ್ರಿ ನನಗೆ ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್ ಕಟಿಂಗ್ ತೋರಿಸ್ರಿ ಅಂತೇಳಿ ಈ ವಿಡಿಯೋದಾಗ ಆ ಕಟಿಂಗ್ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈಗ ನೋಡ್ರಿ, ನಾನು ಅಳತೆ ತೋರಿಸ್ತೀನಿ. ಇದ್ರೊಳಗೆ ಎಷ್ಟು ಆ್ಯಡ್ ಮಾಡ್ಕೋಬೇಕಂತ ಹೇಳಿ ಕೇಳ್ತಿರಲ್ಲ, ಆ್ಯಡ್ ಮಾಡಿಕೊಂಡು ಎಲ್ಲ ಬ್ಲೌಸ್ಗಳಿಗೂ ಅದೇ ಹೇಳ್ತೀನಿ, ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀನಿಲ್ಲ, ಸೈಜ್ ಎಷ್ಟೇ ಇರಲಿ, ಮೆಥಡ್ ಮಾತ್ರ ನಾನು ಎಷ್ಟು ಕುಡಿಸ್ಕೊಂಡಿರ್ತೀನಿ ಎಲ್ಲ ಬ್ಲೌಸ್ಗಳಿಗೂ ಅಷ್ಟೇ ನೀವು ಕುಡಿಸ್ಕೋಬೇಕು. ಇದಕ್ಕೆ ಬಟ್ಟೆ ಎಷ್ಟು ಅಂತ ಕೇಳ್ತೀರಿ. ಇದು 34 ಸೈಜ್ ಅದ. ಇದಕ್ಕೆ ನೀವು 90 ಪಾಯಿಂಟ್ ತೊಗೊಂಡ್ರು ನಡೀತದೆ. ಯಾಕಂದ್ರೆ ಎಲ್ಬೋ ಸ್ಲೀವ್ಸ್ ಇತ್ತು ಅಂತಂದ್ರೆ ಇಲ್ಲ ನಡೀತದೆ. ಇಲ್ಲಪ್ಪ ನಮ್ಗೆ ಲೆಂತಿನೂ ಜಾಸ್ತಿ ಬೇಕು, ಸ್ಲೀವ್ಸ್ ಫುಲ್ ಲೆಂತ್ನು ಜಾಸ್ತಿ ಬೇಕು, ಸ್ಲೀವ್ಸ್ನು ಜಾಸ್ತಿ ಬೇಕಂತಂದ್ರೆ ನೀವು 1 ಮೀಟರ್ ಬಟ್ಟೆ ತೊಗೊಳ್ರಿ. ಈಗ ನೋಡ್ರಿ, ಇದ್ರ ಪೂರ್ಣ ಉದ್ದ ನಾನು 13 ಇಂಚ ತೊಗೊಂಡಿನಿ. 13 ಇಂಚ್ ಒಳಗೆ ನಾವು 1 ಇಂಚ ಪ್ಲಸ್ ಮಾಡೋಣ. 13 ಪ್ಲಸ್ 1 14 ಇಂಚು. ಇದು ಹಿಂಭಾಗ ಬ್ಯಾಕ್ ಸೈಡ್ ಅದ ಫ್ರೆಂಡ್ಸ್. ಇದು 13 ಒಳಗೆ 1 ಇಂಚ್ ಕೂಡಿಸಿದ್ರೆ 14. ಈಗ ಇಲ್ಲೊಂದು ನಾವು ಗೆರೆ ಹಾಕೊಳ್ಳೋಣ. ಇದು ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್ ಅದ ಫ್ರೆಂಡ್ಸ್. ಯಾವ ರೀತಿ ನಾವು ಕಟಿಂಗ್ ಮಾಡೋಣ, ಇದಕ್ಕೆ ಶೋಲ್ಡರ್, ನೆಕ್ ಬಿಡುತ್ತೆ, ಆಮೇಲೆ ಆರ್ಮ್ ಹೋಲ್ ಎಲ್ಲಾನು ಎಷ್ಟು ತಗೋಬೇಕು 34 ಸೈಜಿಗೆ ಅಂತ ಹೇಳ್ತೀನಿ ಇದ್ರೊಳಗೆ. ಇದಕ್ಕೆ ನಾವು ಆಮೇಲೆ ಇಲ್ಲಿ ನೆಕ್ ಬಿಡುತ್ತೆ ನಾವು 4 ಇಂಚ ತಗೊಳ್ಳೋಣ ಫ್ರೆಂಡ್ಸ್. ಇದು ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್. 4 ಇಂಚ ನೆಕ್ ಬಿಡುತ್ತೆ. ಇಲ್ಲೇನದ 7 ಇಂಚ ಶೋಲ್ಡರ್, ಅಂದ್ರೆ ನಮಗೆ ಶೋಲ್ಡರ್ ಪಟ್ಟಿ 3 ಇಂಚ ಬತ್ತು. ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂತಂದ್ರೆ ನೀವು ಇದನ್ನ 4ವರೆಗೆ ತಗೊಂಡ್ರು ಬರ್ತದೆ, ಆದ್ರೆ 4 ಇಂಚ ಸಾಕು. ಇಲ್ಲಿ ನಾವು ಬ್ಯಾಕ್ ಸೈಡ್ 3.5 ಇಂಚ ನೆಕ್ ಲೆಂತ್ ತಗೊಳ್ಳೋಣ. 3.5 ಇಂಚಿಗೆ ಒಂದು ಈ ತರ ಮಾರ್ಕ್ ಮಾಡಿ ಈ ರೀತಿ ಒಂದು ಚೌಕ್ ಬಾಕ್ಸ್ ರೆಡಿ ಮಾಡೋಣ. ಈಗ ನಾವಿಲ್ಲಿ ಶೋಲ್ಡರ್ ಎಷ್ಟು ತಗೊಂಡಿವಿ, 7 ಇಂಚ್ ತಗೊಂಡಿವಿ. ಆರ್ಮೋಲ್ನು ಕೂಡ ನಾವು ಅಷ್ಟೇ ತಗೊಳ್ಳೋಣ. 7 ಇಂಚ ಆರ್ಮೋಲ್ ಲೆಂತ್. ಇದು ಜಾಸ್ತಿ ಆಗುತ್ತೆ ಅಂತ ಕೇಳ್ತೀರಾ, ಇಲ್ಲ ಕಂಫರ್ಟೇಬಲ್ ಕೊಡ್ತದ ಫ್ರೆಂಡ್ಸ್. ಇದಕ್ಕೆ ನಾವು 7 ಇಂಚ ಆರ್ಮೋಲ್ ಲೆಂತ್ ತಗೊಳ್ಳೋಣ. ಇದೇ ಅಳತಿನ ಇನ್ನೊಮ್ಮೆ ಇಲ್ಲಿ ಹಾಕೊಳ್ಳೋಣ. 7 ಇಂಚ ಶೋಲ್ಡರ್, 3 ಇಂಚ ಶೋಲ್ಡರ್ ಪಟ್ಟಿ. ಇಲ್ಲೊಂದು ಗೆರೆ ಹಾಕೊಳ್ಳೋಣ. ಆಮೇಲೆ ಇಲ್ಲಿ 1/2 ಇಂಚ ಡೌನಿಂಗ್ ತಗೊಳ್ಳೇಬೇಕು ನಾವು ಈ ಅಳತೆಗೆ. ಬೋಟ್ ನೆಕ್ ಅಥವಾ ಬೋಟ್ ನೆಕ್ ಏನು ಕಟ್ ಮಾಡಿರ್ತೀವಿ ಅಥವಾ ಹೈ ನೆಕ್ ಯಾವುದೇ ಬ್ಲೌಸ್ ಅಲ್ಲಿ ನಾವು ಶೋಲ್ಡರ್ ಏನು ಜಾಸ್ತಿ ತಗೊಂಡಿರ್ತೀವಲ್ಲ, ಇಲ್ಲಿ 1/2 ಇಂಚ್ ಡೌನಿಂಗ್ ನಾವು ತಗೊಳ್ಳೇಬೇಕು. ಇದನ್ನ ಮರಿಬಾರ್ದು. ಈ ರೀತಿ ಇಲ್ಲಿ ನಾವು ಇದನ್ನ ಕರೆಕ್ಟಾಗಿ ಸೇಪ್ ಹಾಕೊಳ್ಳೋಣ. ಬೋಟ್ ನೆಕ್ಕಿಗೆ ಏನದ ಈ ರೀತಿ ಸೇಪ ತಗೋರಿ ಫ್ರೆಂಡ್ಸ್. ಕೆಲವೊಬ್ರು ಏನು ಮಾಡ್ತಾರ, ಈ ರೀತಿ ರೌಂಡ್ ಸೇಪ್ ತಗೊಂತಾರ. ಇದು ನೀವು ರೌಂಡ್ ಸೇಪ್ ತಗೊಂಡ್ರೆ ಬೋಟ್ ನೆಕ್ ತಗೊಂಡಂಗ ಆಗುದಿಲ್ಲ. ಅದಕ್ಕಂತೇಳಿ ಬೋಟ್ ನೆಕ್ ಬ್ಲೌಸ್ ನೀವು ಕಟಿಂಗ್ ಮಾಡಿದ್ರಿ ಅಂದ್ರೆ ಇದೇ ತರಾನೇ ಕಟ್ ಮಾಡಬೇಕು. ಬೇಡ ನಮ್ಗೆ ರೌಂಡ್ ನೆಕ್ ಬೇಕು ಅಂತಂದ್ರೆ ಈ ರೀತಿ ತಗೋರಿ. ಇದು ಬೋಟ್ ನೆಕ್ ಕಟಿಂಗ್ ಪರ್ಫೆಕ್ಟ್. ಇಲ್ಲಿ ನಾವು ಎದೆ ಅಳತೆ 34 ಸೈಜ್ ಅದ. ಇದರದ 4ನೇ ಭಾಗ 8.5 ಆಯ್ತು ಫ್ರೆಂಡ್ಸ್. ಎದೆ ಅಳತೆ 8.5. 8.5ಗೆ ಇಲ್ಲೊಂದು ಮಾರ್ಕ್ ಮಾಡಿ ಇಲ್ಲಿ ನಾವು 1.5 ಇಂಚ ಮಾರ್ಜಿನ್. ಆಮೇಲೆ ಸೊಂಟದ ಅಳತೆ 7 ಇಂಚ ತಗೊಳ್ಳೋಣ. ಸೊಂಟದ ಅಳತೆ 7 ಇಂಚ, ಇದ್ರೊಳಗೆ 1 ಇಂಚ್ ಪ್ಲಸ್ ಮಾಡಿ ಅಂದ್ರೆ ಟಕ್ಸ್ ಸಂಬಂಧ 1 ಇಂಚ, 1.5 ಇಂಚ ಮಾರ್ಜಿನ್. ಈಗ ನಾವು ಇದನ್ನ ಸ್ಟ್ರೈಟ್ ಗೆರೆ ಹಾಕೊಳ್ಳೋಣ. ಈಗ ನೋಡ್ರಿ, ನಾವು ಇಲ್ಲಿ ಆರ್ಮೋಲ್ ಸೇಪ್ ಹೆಂಗೆ ಹಾಕಬೇಕು ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಈ ರೀತಿ ತಗೋಬೇಕು. ಇದು ಫ್ರಂಟ್ ತಗೋತೀವಲ್ರಿ, ಬ್ಯಾಕ್ನು ಹಿಂಗೆ ತಗೋಬೇಕನ್ನೋದು ನೀವು ಕೇಳ್ತೀರಿ. ಇದನ್ನ ಯಾಕೆ ನಾವು ತಗೋಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ 7 ಇಂಚ ನಾವು ಶೋಲ್ಡರ್ ತಗೊಂಡಿವಿ. ಇಲ್ಲಿ ಎಕ್ಸ್ಟ್ರಾ ನಮ್ಗೆ ಬಟ್ಟೆ ಬಂದಿರ್ತದೆ. ಈ ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಇದೇ ತರ ನಾವು ಹಿಂಗೇನೆ ಕಟಿಂಗ್ ಮಾಡಿದೀವಿ ಅಂತಂದ್ರೆ, ಈಗ ನೋಡ್ರಿ ಇದೇ ತರಾನೇ ತಗೊಂಡಿವಿ ಅಂತಂದ್ರೆ ಇಲ್ಲಿ ಈ ಬಟ್ಟೆ ಜಾಸ್ತಿ ಬ್ಯಾಕ್ ಸೈಡ್ ಬಂದು ರಿಂಕಲ್ಸ್ ಬರ್ತಾವ.
ಇಷ್ಟು ನಡುವಿಂದೇನು ಬಟ್ಟೆ ಅದ ಇಷ್ಟು ಎಕ್ಸ್ಟ್ರಾ ಬಂದು ರಿಂಕಲ್ಸ್ ಬರ್ತಾವೆ. ನನ್ನ ಬ್ಲ್ಯಾಕ್ ಒಂದು ಬ್ಲೌಸ್ ನೋಡಿರ್ಬೇಕು ನೀವು, ನಾನು ಕಟಿಂಗ್ ಮಾಡೀನಿ ಫ್ರೆಂಡ್ಸ್. ಅದಕ್ಕೆ ಭಾಳ ನೀಟಾಗಿ ಎಲ್ಲಿ ರಿಂಕಲ್ಸ್ ಇಲ್ಲ ಏನೂ ಇಲ್ಲ, ಭಾಳ ನೀಟಾಗಿ ಬಂದದ. ಕೆಲವೊಬ್ರು ಏನು ಮಾಡ್ತಾರೆ ಈ ರೀತಿ ಕಟಿಂಗ್ ತಗೋತಾರೆ. ಬೇಕಿದ್ರೆ ನೀವು ಎರಡನ್ನೂ ಟ್ರೈ ಮಾಡಿ ನೋಡ್ರಿ. ಈ ರೀತಿ ಕಟಿಂಗ್ನು ಟ್ರೈ ಮಾಡ್ರಿ, ಈ ರೀತಿನೂ ಟ್ರೈ ಮಾಡ್ರಿ. ಯಾವ್ದು ಕರೆಕ್ಟ್ ಬರ್ತೈತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ತಪ್ಪು. ಈ ರೀತಿ ತಗೋಬೇಕು ನೀವು ಬ್ಯಾಕ್ ಸೈಡ್. ಓಕೆ, ಈಗ ಇಲ್ಲಿ ಏನದ ಇವು ಎರಡು ಥರ ಸೆಂಟರ ನಾವು ಟಕ್ಸ್ ಹಿಡಿಬೇಕಾಗುತ್ತೆ. ಇಷ್ಟು ಇಲ್ಲಿಂದ ಲೆಂತ್ 3.5 ಇಂಚ್ ತಗೋರಿ, ಅಗಲಿಗೆ 1/2 ಇಂಚ್. ಇದು ಬ್ಯಾಕ್ ಸೈಡ್ ಫುಲ್ ಪರ್ಫೆಕ್ಟ್ ಆಯಿತು. ಇನ್ನು ನೆಕ್ಸ್ಟ್ ನಾವು ಇದ್ರೊಳಗೆ ನೀವು ಡಿಸೈನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ 1 ಇಂಚ್ ಗ್ಯಾಪ್ ಕೊಡ್ರಿ. ಇಲ್ಲಿಂದ 1 ಇಂಚ್ ಗ್ಯಾಪ್ ಕೊಡ್ರಿ. ಇಲ್ಲಿಂದ ನೀವು ಯಾವ್ದು ಬೇಕಾದ್ರೂ ಸೇಪ ಹಾಕೋಬಹುದು. ನೋಡ್ರಿ, ಇದು ನಾನು ಬೂಂದ್ ಸೇಪ್ ಅಂತೇಳಿ ಹಾಕಿ ತೋರಿಸೀನಿ. ಅಂದ್ರೆ ಡ್ರಾಪ್ಸ್ ಏನು ಬರುತ್ತಲ್ಲ ನೀರಿನ ಹನಿ, ಆ ಥರ ಸೇಪ ನಾನು ಹಾಕಿ ತೋರಿಸೀನಿ ನಿಮಗೆ. ಈ ಥರ ಡಿಸೈನ್ ಮಾಡ್ಕೊರಿ ನೀವು. ಇಲ್ಲಿ 1 ಇಂಚ್ ಗ್ಯಾಪ್ ಕೊಟ್ಟು, ಮತ್ತು ಇನ್ನೂ ಹಲವಾರು ಡಿಸೈನ್ಸ್ಗಳು ಬರ್ತಾವೆ ಇದ್ರೊಳಗೆ. ಎಲ್ಲಾನು ನಾನು ಬರ್ತಾ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಈಗ ನೋಡ್ರಿ, ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇನ್ನು ಫ್ರಂಟ್ ಪಾರ್ಟ್ ತಗೊಳ್ಳೋಣ ನಾವು. ಪೂರ್ಣ ಉದ್ದ ಎಷ್ಟಿತ್ತು ಫ್ರೆಂಡ್ಸ? 13 ಇಂಚ್ ಇತ್ತು. 13 ಒಳಗೆ ನಾವು ಬ್ಯಾಕ್ ಸೈಡಿಗೆ ಎಷ್ಟು ತೊಗೊಂಡಿವಿ? 1 ಇಂಚ್ ತೊಗೊಂಡಿವಿ. 13 ಒಳಗೆ 1 ಇಂಚ್ ಕೊಡಿಸಿ 14 ಇಂಚ ಬ್ಯಾಕ್ ಸೈಡ ಇಟ್ವಿ. ಫ್ರಂಟ್ ಸೈಡಿಗೆ ನಾವು ಎಷ್ಟು ತೊಗೋಬೇಕು? ನಾವು 13 ಒಳಗೆ 1.5 ಇಂಚ ಕೂಡಿಸ್ಬೇಕು. 13 ಒಳಗೆ 1.5 ಇಂಚ್ ಕೂಡಿಸಿದ್ರೆ 14.5. ಪೂರ್ಣ ಉದ್ದ 14.5. ಇಲ್ಲಿ ಒಂದು ಮಾರ್ಕ್ ಮಾಡೋಣ. ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ತಗೊಂಡಿವಿ ಅಂದ್ರೆ, ಮುಂಭಾಗಕ್ಕೆ ಟಕ್ಸ್ ಸಂಬಂಧ ನಾವು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿವಿ ಅಂತಂದ್ರೆ ಕರೆಕ್ಟಾಗಿ ಕಪ್ಸ್ ಅನ್ನೋದು ಕೂಡ್ತಾವೆ. ಮ್ಯಾಕ ಬ್ಲೌಸ್ ಮ್ಯಾಕ್ ಇರ್ತಾವ ಅಂತ ನೋಡೋರು, ಆ ಥರ ಇರಂಗಿಲ್ಲ. ಬ್ಲೌಸ ಮ್ಯಾಕ್ ಇರಂಗಿಲ್ಲ. ಮುಂಭಾಗಕ್ಕೆ ಎಲ್ಲರೂ ಏನು ಮಾಡ್ತೀರಿ, ಪ್ರಿನ್ಸ್ ಕಟ್ ಬ್ಲೌಸಿಗೆ ಹಿಂಭಾಗ ಮುಂಭಾಗ ಸೇಮ್ ತೊಗೊಂಡ್ಬಿಡ್ತೀರಿ. ಆದ್ರೆ ನಾನು ಮುಂಭಾಗಕ್ಕೆ ಅರ್ಧ ಇಂಚ್ ಅಂದ್ರೆ ಹಿಂಭಾಗಕ್ಕೆ 1 ಇಂಚ್ ಏನು ಕೂಡಿಸಿರ್ತಿರಲ್ಲ, ಮುಂಭಾಗ ನಾನು 1.5 ಇಂಚ್ ಕೂಡಿಸ್ಕೊತೀನಿ. ಈಗ ಶೋಲ್ಡರ ಸೇಮ್ 7 ಇಂಚ್ ಶೋಲ್ಡರ, ಶೋಲ್ಡ್ರ್ ಪಟ್ಟಿ 3 ಇಂಚ್. ಆರ್ಮೋಲ್ ಲೆಂತ್ನು ಸೇಮ್ 7 ಇಂಚ್. ಈಗ ಒಂದು ಮಾರ್ಕ್ ಹಾಕೊಳ್ಳೋಣ. ಇದೇ ಹೇಳ್ತೀನಿ, ಇನ್ನೊಮ್ಮೆ ಈ ಗೆರಿ ಮೇಲೆ ಹಾಕೋಣ. ಈಗ ಇಲ್ಲಿ ನಾವು ಗೆರಿ ಹಾಕೊಳ್ಳೋಣ. ಎದೆ ಅಳತೆ 8.5. 8.5 ಒಳಗೆ ನಾವು ಅರ್ಧ ಇಂಚ ಕೂಡಿಸ್ಕೋಬೇಕು. ಈಗ 8.5 ಇಲ್ಲಿಗೆ ಬಂತು. ಇದ್ರೊಳಗೆ ನಾವು ಅರ್ಧ ಇಂಚ ಕೂಡಿಸಿವಿ. ಯಾಕಂತಂದ್ರೆ ಇಲ್ಲಿ ನಮ್ಗೆ ಪ್ರಿನ್ಸ್ ಕಟ್ ಬ್ಲೌಸಿಂದ ಟಕ್ಸ್ ಬರುತ್ತೆ. ಇಲ್ಲಿ ಬಟ್ಟೆ ಹೋಗ್ಬಿಡ್ತೈತೆ. ಅದು ಇಲ್ಲಿ ನಾವು ಇದನ್ನು ತಗೊಳ್ಳಿಲ್ಲ ಅಂತಂದ್ರೆ ಚೆಸ್ಟ್ ಒಳಗೆ ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಅರ್ಧ ಇಂಚ ಎಕ್ಸ್ಟ್ರಾ ತಗೋಬೇಕು. ತಗೊಂಡು 1.5 ಇಂಚ ಈ ರೀತಿ ಎಕ್ಸ್ಟ್ರಾ ತಗೊಂಡಿದ್ದು ಮಾರ್ಜಿನ್. ಈಗ ಇಲ್ಲಿ ನಾವು ಇದಕ್ಕೆ ಸೇಪ ಈ ರೀತಿ ಹಾಕೋಣ. ಫ್ರಂಟ್ ಇಷ್ಟೇ ಸಾಕು ಫ್ರೆಂಡ್ಸ್. ಈ ರೀತಿ ತಗೊಳ್ಳೋಣ. ಈಗ ನೀವು ಕೇಳ್ಬೋದು, ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೇಮ್ ಬರ್ತಾವನಂತೇಳಿ. ಇಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಜಾಸ್ತಿ ತಗೊಂಡಿನಿ. ಅರ್ಧ ಇಂಚಿನಷ್ಟು ಗ್ಯಾಪ್ ತಗೊಂಡಿನಿ. ಇಲ್ಲಿ ನೋಡ್ರಿ 1/4 ಇಂಚಿನಷ್ಟು ಗ್ಯಾಪ್ ಬಂದದ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್. ಓಕೆ, ಇಲ್ಲಿಂದ ನಾವು ಅರ್ಧ ಇಂಚ ಡೌನಿಂಗ್ ತಗೊಳ್ಳೋಣ. ಅದಕ್ಕೂ ತಗೊಂಡಿವಿ, ಇದಕ್ಕೂ ತಗೊಳ್ಳೋಣ. ಇಲ್ಲಿ ನಮ್ಗೆ ಕೊರಳು 4 ಇಂಚ ಇಡೋನು. 3.5 ಇಂಚ ತಗೊಂಡ್ರೆ ಭಾಳ ಮ್ಯಾಕ್ ಹಾಕದತ್ತಾರ ಎಲ್ಲರೂ. ಅದಕ್ಕೆ 4 ಇಂಚ್ ನಾವು ಕೊರಳಿನ ಉದ್ದ ತಗೊಳ್ಳೋಣ ಮುಂಭಾಗಕ್ಕೆ. ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಇದಕ್ಕೂ ಕೂಡ ನಾವು ಬೋಟ್ ನೆಕ್ ಸೇಪ ಕೊಡೋಣ. ಈ ರೀತಿ ತಗೊಳ್ಳೋಣ. ಚೂರ ರೌಂಡ್ ಸೇಪ್ ಒಳಗೆ ತಗೊಳ್ಳೋಣ. ಇಲ್ಲಿ ನಿಮ್ಗೆ ಫ್ರಂಟ್ ಒಳಗೆ ಬುಕ್ಸ್ ಬೇಕು ಅಂದ್ರೆ ಒಂದು 6 ಬುಕ್ಸರೇ ಕೂಡ್ತಾವೆ. ಇಲ್ಲಿ ಓಪನ್ ಬೇಕು ಅಂತಂದ್ರೆ. ಇಲ್ಲ ಬೇಡ ನಮಗಿಲ್ಲಿ ಕ್ಲೋಸೇ ಇರಲಿ ಅಂತಂದ್ರೆ, ಈಗ ಇಲ್ಲಿ ಇದೇನು ಡಿಸೈನ್ ತಗೊಂಡಿರ್ತಿಲ್ಲ, ಈ ಡಿಸೈನ್ ಮಾಡಿಕೊಂಡು ನೀವು ಇಲ್ಲಿ ಬ್ಯಾಕ್ ಹುಕ್, ಇದು ಬ್ಯಾಕ್ ಪಾರ್ಟ್ ಅದ. ಬ್ಯಾಕ್ ಒಳಗೆ ನೀವು ಒಂದು 4 ಹುಕ್ಕ ಇಲ್ಲಿ ಕೂಡಿಸ್ಬೋದು. ಓಕೆ, ಗೊತ್ತಾಯ್ತು ಅನ್ಕೋತೀನಿ. ಈಗ ಇಲ್ಲಿ ನಾವು
ಈ ರೀತಿ ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಆಮೇಲೆ ನಾವು ಇಲ್ಲಿಂದ 1 ಇಂಚ್ ಇಷ್ಟು ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಯಾಕಂದರೆ ಇದು ಟಕ್ಸ್ ಸಂಬಂಧ, ಫ್ರಂಟ್ ಟಕ್ಸ್ ಸಂಬಂಧ ಹೋಗುತ್ತೆ. ಆಮೇಲೆ ಇಲ್ಲಿ 1/2 ಇಂಚ್ ಮೇಲ್ಗಡೆ ಒಂದು ಮಾರ್ಕ್ ಮಾಡೋಣ. ಇದಾಗಿಂದ ನಮ್ಗೆ ಈಗ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಜನರಿಗೆ ಇಲ್ಲಿ ಎಷ್ಟು ಇಂಚ್ ತಗೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಇದ್ರ ಅಳತಿ ಹೆಂಗೆ ತಗೋಬೇಕು ಅಂತಂದ್ರೆ ಇದು 34 ಸೈಜ್ ಎದೆ ಅಳತಿ ಅದ ಫ್ರೆಂಡ್ಸ್. 34ನ ನಾವು 10 ಭಾಗ ಮಾಡಬೇಕು. ಅಂದ್ರೆ ಎಷ್ಟು ಬರುತ್ತೆ? 3.4. ನಿಮಗೆ ಬಾಯಿ ಲೆಕ್ಕ ಬರಲಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ರಿ. 3.4 ಇಂಚ್ ಬರುತ್ತೆ. ಅಂದ್ರೆ ನಾವಿಲ್ಲಿ 3.3 ಇಂಚ ತಗೊಳ್ಳೋದು ಬೇಡ, 3ವರೆಗೆ 1 ಇಂಚ ಕಡಿಮೆ ತಗೊಳ್ಳೋಣ. ಇಲ್ಲಿಗೆ ಬಂತು. ಇಲ್ಲಿಂದ ಮುಂದೆ ನಾವು ಇಷ್ಟು ಎಕ್ಸ್ಟ್ರಾ ತಗೊಳ್ಳೋಣ. ಇದೇನದಲ್ಲ ಫ್ರೆಂಡ್ಸ್, ಎದೆಳತೆಯ 10ನೇ ಭಾಗಕ್ಕೆ ನಾವು ಮಾರ್ಕ್ ಮಾಡಿದ್ದೀವಿ. ಇಲ್ಲಿಂದ 1.5 ಇಂಚ ಎಕ್ಸ್ಟ್ರಾ ತಗೊಳ್ಳೋಣ. ಸಾಕು, ನಮಗೆ 1.5 ಇಂಚ ಸಾಕು. ಯಾಕಂದ್ರೆ ಕಪ್ಸಿಗೆ ಕರೆಕ್ಟ್ ಕೊಡುತ್ತೆ ಈ ಸೈಜಿಗೆ. ಮತ್ತು ಹೆವಿ ಸೈಜ್ ಇದ್ದು ಅಂತಂದ್ರೆ ಇಲ್ಲಿ 2 ಇಂಚ್ ತಗೋರಿ. ಈಗ ಇಲ್ಲಿ ಒಂದು ನಾವು ಸ್ಟ್ರೈಟ ಗೆರೆ ಹಾಕೊಳ್ಳೋಣ. ಇಲ್ಲಿಂದ ಬಸ್ಟ್ ಪಾಯಿಂಟ್ ತಗೊಳ್ಳೋಣ. ಬಸ್ಟ್ ಪಾಯಿಂಟ್ ಹೆಂಗೆ ತಗೊಳ್ಳೋದಪ್ಪ ಅಂತಂದ್ರೆ ಅಳತಿ ಬ್ಲೌಸ್ ಒಳಗೆ ಅಳತಿ ನೋಡ್ರಿ ಎಷ್ಟು ಬಂದಿರ್ತದಲ್ಲ ಅದ್ರೊಳಗೆ 1/2 ಇಂಚ್ ಕೂಡಿಸಿ ಹಾಕ್ರಿ. ಇದು 9.5 ಇಂಚ ರೆಡಿ ಅದ. 1/2 ಇಂಚ್ ಸೇರಿಸಿ ನಾವು 10 ಇಂಚ ಇಲ್ಲಿಗೆ ಇಡೋಣ. 9.5 ಅಳತಿ ಬ್ಲೌಸ್ ಒಳಗೆ ಬಂತು ಅಂದ್ರೆ ನೀವು 1/2 ಇಂಚ್ ಕೂಡಿಸಿ 10 ಇಂಚ್ ಮಾರ್ಕ್ ಮಾಡ್ರಿ. ಇಲ್ಲಿಂದ ನಾವು ಇದೇನು ಸೇಪ್ ಅಲ್ಲ ಫ್ರೆಂಡ್ಸ್, ಇಲ್ಲಿಂದನೇ ಈ ರೀತಿ ತಗೋಬೇಕು. ಇದು ಪ್ರಿನ್ಸ್ ಕಟ್ ಸೇಪ್ ಈ ರೀತಿ. ನೆಕ್ಸ್ಟ್ ಇನ್ನೊಂದು ಸೇಪ ಇಲ್ಲಿಂದ ಈ ಸೇಪ್ ತಗೊಂಡು ಟಕ್ ಸೇಪ್ ಹೆಂಗೆ ಬರುತ್ತಂದ್ರೆ 2 ಇಂಚಿನಷ್ಟು ಇಲ್ಲಿಂದ 2 ಇಂಚಿನಷ್ಟು ಸ್ಟ್ರೈಟಾಗಿ ತಗೋರಿ. 2 ಇಂಚಿನಷ್ಟು ಸ್ಟ್ರೈಟಾಗಿ ತಗೋರಿ. ಇನ್ನು ಮುಂದೆ ಈ ರೀತಿ ಕ್ರಾಸಾಗೆ ಬರಬೇಕು. ಈ ರೀತಿ ಬರಬೇಕು ಫ್ರೆಂಡ್ಸ್. ಇಲ್ಲಿ ಚೂಪ್ ಮಾಡಬೇಡ್ರಿ, ಇಲ್ಲಿ ರೌಂಡ್ ಸೇಪ್ ಕೊಡ್ರಿ. ರೌಂಡ್ ಸೇಪ್ ಕೊಟ್ಟು ಇಲ್ಲಿಂದ ಮತ್ತೆ ನಾವು 1/2 ತನೂ ಸ್ಟ್ರೈಟಾಗಿ ಬರಬೇಕು. ಇನ್ನು ಇಲ್ಲಿ 1/4 ಇಂಚ್ ತನ ಇಲ್ಲಿಗೆ ಈ ರೀತಿ ತಗೋಬೇಕು. ಆಮೇಲೆ ಇನ್ನೊಂದೇನು ಪಾಯಿಂಟ್ ಅಂದ್ರೆ ಇಲ್ಲಿ 1/2 ಇಂಚ್ ಏನು ತಗೊಂಡಿರ್ತೀವಲ್ಲ ಇಲ್ಲಿಂದ ಇದನ್ನ ಗೆರೆ ಹಾಕೊಂಡು ಈ ಪಾರ್ಟನ್ನು ಕಟ್ ಮಾಡಿಬಿಡ್ಬೇಕು ನಾವು. ಇಲ್ಲಿ ಬ್ಯಾಕ್ ಸೈಡಿಗೆ ಏನದ 1/4 ಇಂಚಿನಷ್ಟು ತಗೊಂಡು ಕಟ್ ಮಾಡಿಬಿಡೋಣ. ಇದು ಈಗ ನಿಮಗೆ ಇದು ಗೊತ್ತಾಯ್ತು ಅನ್ಕೋತೀನಿ. ಇದನ್ನು ಕಟಿಂಗ್ ಆಮೇಲೆ ತೋರಿಸ್ತೀನಿ. ಸ್ಲೀವ್ಸ್ ಒಂದು ಹಾಕಿ ಈಗ ನಾವು ಬ್ಯಾಕ್ ಪಾರ್ಟಿಂದ ಆರ್ಮೋಲ್ ರೌಂಡ ಎಷ್ಟು ಬಂದದ ನೋಡೋಣ. ಈ ಗೆರಿನೇ ಅಳತಿ ಮಾಡ್ಕೋಬೇಕು ನಾವು. ಇಲ್ಲಿ ನಾನು ಎಷ್ಟು ಬಂದದಂತಂದ್ರೆ ನೋಡ್ರಿ 7.75 ಇಂಚ್ ಬಂದದ. ಅಂದ್ರೆ 0.8 ಇಂಚ್. ಇಲ್ಲಿಂದ ಪೂರ್ತಿ ಗೆರಿದು 0.8 ಇಂಚ ಬಂದದ. ಈ 34 ಎದೆ ಸುತ್ತ ತೆಗೆದು ಕರೆಕ್ಟಾಗಿ ಬಂದದ. ಈಗ ನಾವು ಸ್ಲೀವ್ಸ್ ಹಾಕೋಣ. ಈ ಪೇಪರ್ ಒಳಗೆ ಎಷ್ಟು ಉಳಿದದ ಅಷ್ಟೇನ ನಾನು ಸ್ಲೀವ್ಸ್ ಹಾಕಿ ತೋರಿಸ್ತೀನಿ. ಎಲ್ಬೋ ಸ್ಲೀವ್ಸ್ ಬೇಕಾದ್ರೆ ನೀವು ಡೌನಿಂದ 3.5 ಇಂಚ ತಗೋರಿ. ಇದು ಎಷ್ಟು ಬಂದದ ಅಂತಂದ್ರೆ ನಾವು ತೋಳಿನ ಉದ್ದ 6 ಇಂಚ ಇಡೋಣ. 6 ಒಳಗೆ 1 ಇಂಚ್ ಸೇರಿಸಿ 7 ಇಂಚ್. 7 ಇಂಚಿಗೆ ಒಂದು ಮಾರ್ಕ್ ಮಾಡಿಂದ ಇಲ್ಲಿ ನಾವು 7 ಇಂಚಿಗೆ ಡೌನಿಂಗ್ ಎಷ್ಟು ತಗೊಳ್ಳೋಣ ಅಂತಂದ್ರೆ 2.25 ಇಂಚ್ ತಗೊಳ್ಳೋಣ ಫ್ರೆಂಡ್ಸ್. 7 ಇಂಚ ತೋಳಿನ ಉದ್ದ, ಇದಕ್ಕೆ ಡೌನಿಂಗ್ ನಾವು 2.25 ಇಂಚು. 2 ಆರ್ಮೋಲ್ ರೌಂಡ 0.8 ಇಂಚ್. ಅದು ಎಷ್ಟದ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿ 1.5 ಇಂಚ್ ಮಾರ್ಕಿಂಗ್ ಮಾಡೋಣ. ಇಲ್ಲಿ ಡೌನಿಂಗ್ ನಾವು 0.3 ಇಂಚ್ ತಗೊಂಡ್ವಿ. ಆಮೇಲೆ ಇದಕ್ಕೆ ನಾವು ಸ್ಲೀವ್ಸ್ ರೌಂಡ 6 ಇಂಚ ತಗೊಳ್ಳೋಣ. 1.5 ಇಂಚ್ ಮಾರ್ಜಿನ್. ಇವೆರಡು ಗೆರೆ ಹಾಕೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಗೆರೆ ಹಾಕೊಂಡು ಈ ಗೆರೆ 0.8 ಇಂಚ್ ಅದ. ಅದು ಇದ್ರ ಅರ್ಧ 4ಕ್ಕೆ 1 ಗೆರೆ ಕಡಿಮೆ, ಇಲ್ಲಿ 2ಕ್ಕೆ 1 ಚೂರು ಕಡಿಮೆ, ಇಲ್ಲಿನೂ 2ಕ್ಕೆ 1 ಸ್ವಲ್ಪನೇ ಕಡಿಮೆ. 2, 3 ಈ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿಂದ 1/2 ಇಂಚ್ ಮೇಲ್ಗಡೆ
ಇಲ್ಲಿಂದ 1/4 ಇಂಚ್ ಅಂದರೆ 2 ಪಾಯಿಂಟ್ ಇಲ್ಲಿ ಡೌನಿಂಗ್, ಇಲ್ಲಿ 2 ಪಾಯಿಂಟ್ ಡೌನಿಂಗ್, 2 ಪಾಯಿಂಟ್. ಈಗ ನಾವು ಇದನ್ನ ಅಷ್ಟೂ ನಾವು ಈಗ ಸೇಪ್ ಹಾಕೋಣ. ಈ ರೀತಿ ಬರಬೇಕಿದು ಫ್ರಂಟ್ ಸೇಪ್ ಏನದ ಈ ರೀತಿ ಹಾಕೋ. ಈಗ ಇದು ನಮ್ಗೆ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಈಗ ಇಷ್ಟು ನಾನು ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಸ್ಲೀವ್ಸನ್ನು ನಾನು ತುಂಬ ವಿಡಿಯೋದಾಗ ಕಟಿಂಗ್ ಮತ್ತು ಸ್ಟಿಚಿಂಗ್ ಎಲ್ಲನೂ ತೋರಿಸೀನಿ, ಮಾರ್ಕದು ಎಲ್ಲ ಹೆಂಗೆ ಹಾಕೋದು ಅಂತೇಳಿ. ಈ ಮೆಥಡ್ ಒಳಗೆ ನೀವು ಸ್ಲೀವ್ಸ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರಿ ಅಂದರೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬರೋಂಗಿಲ್ಲ, ತುಂಬ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರ್ತಾವೆ. ಆಮೇಲೆ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆನ್ಲೈನ್ ತೊಗೊಂಡೀನಿ ಅಂಥೇಳಿ ಯೂಟ್ಯೂಬ್ ಕಡೆ ಹಾಕೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಇನ್ನೂ ಇಷ್ಟು ಹೆಚ್ಚಿಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ತುಂಬ ಜನ ನನಗಿದು ಬೋಟ್ ನೆಕ್ ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಕೇಳಿದ್ರಿ. ಈ ರೀತಿ ಒಳಗೆ ಯಾರೂ ನಾನು ತೋರಿಸ್ಕೊಟ್ಟಿಲ್ಲ ಅಂಥೇಳಿ ತಿಳ್ಕೊತೀನಿ, ಯಾಕಂದ್ರೆ ಇದು ತುಂಬ ಪರ್ಫೆಕ್ಟ್ ಆಗಿರುವಂಥ ಮೆಥಡ್. ಈ ರೀತಿ ಒಳಗೆ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಒಂದು ಬ್ಲೌಸ್ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡು ನೋಡ್ಕೊರಿ. ಮತ್ತು ನಂದು ವಾಟ್ಸಪ್ ನಂಬರ್ ನಿಮಗೆ ಗೊತ್ತೇ ಇದೆ, ನನಗೆ ವಾಟ್ಸಪ್ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೆಂಗೆ ಬಂದದ ಅಂಥೇಳಿ ತಿಳಿಸಿರಿ ಫ್ರೆಂಡ್ಸ್. ಯಾಕಂದ್ರೆ ಇದ್ರೊಳಗೆ ಯಾವುದೇ ರೀತಿ ಮೋಸ ಇರೋಂಗಿಲ್ಲ, ಒಂದು ಹೇಳೋದು ಒಂದು ಬಿಡೋದು ಆ ರೀತಿ ಇಲ್ಲ. ನಾನು ಏನು ಕಲ್ತಿನಿಲ್ಲ ಎಕ್ಸಾಕ್ಟಾಗಿ ನಿಮ್ಗೆ ಅದೇ ರೀತಿನೇ ನಾನು ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಯಾರು ಇಂಥ ವಿಡಿಯೋಗಳನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್, ಯಾಕಂದ್ರೆ ನಿಮಗೆ ಲಾಸ್ ಅದ. ನಾನು ಯಾವುದನ್ನು ಮುಚ್ಚಿಡಲಾರ್ದೆ ಪ್ರತಿಯೊಂದನ್ನು ಯೂಟ್ಯೂಬ್ ಆಗಲಿ ಆನ್ಲೈನ್ ಆಗಲಿ ಎಲ್ಲನೂ ಕ್ಲಿಯರಾಗಿಯೇ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವೆಲ್ಲನೂ ನೋಡಿ ಕಟಿಂಗ್ ನೀಟಾಗಿಯೇ ನಾನು ತೋರಿಸೀನಿ, ನೋಡಿದ್ರಲ್ಲ. ಆಮೇಲೆ ಬೋನ್ ಸೇಪ್ ಏನದ ನಾನು ಕಟ್ ಮಾಡಿಲ್ಲ, ಬೇಕಿದ್ರೆ ನೀವು ಬೇರೆ ಯಾವ ಸೇಪ್ ಆದ್ರೂ ಕೊರಳಿನ ಲೆಂತ್ ಒಂದು ಹಾಕ್ಕೊಂಡು ಯಾವ ಬೇಕಾದ ಸೇಪ್ನು ನೀವು ಹಾಕೋಬಹುದು. ಇದು ಓಕೆ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.